ನಮಸ್ಕಾರ ರೈತ ಬಾಂಧವರೇ, ನಾವು ಇವತ್ತು ದೇವರಿಪ್ಪರ್ಗಿ ತಾಲೂಕದ ದೇವೂರು ಗ್ರಾಮದಲ್ಲಿ ನಾವು ಬಂದಿದ್ದೀವಿ. ಈಗ ಒಬ್ಬರ ರೈತರು ನಮಗೆ ಕೆಲವೊಂದು ದಿವಸದಿಂದ ಕಾಂಟ್ಯಾಕ್ಟ್ ಆಗಿದ್ದರು. ಅವ್ರದ್ದೊಂದು ಥಾಟ್ ಇತ್ತು. ಅದು ಅವರು ಈ ಥರ ಒಂದು ಹಳೆಯ 10-15 ವರ್ಷದ ಥಾಟ್ ಇದು ರೀಕಟ್ ಮಾಡಿದ್ದಾರೆ. ಯಾಕಂದ್ರೆ ಮ್ಯಾಗ ಉಲ್ಲಾಂಡೆ ಗ್ಯಾಪ್ ಬೀಳತ್ತಿದ್ದು, ಇದು ಮ್ಯಾಗಿನ ಉಲ್ಲಾಂಡೆ ಗ್ಯಾಪ್ ಬೀಳ್ತಾವತ್ತಂದ ಹೊಸ ಗಿಡ ರೆಡಿ ಮಾಡ್ಕೋಬೇಕಂತಂದು ಅವರು ರೀಕಟ್ ತೊಗೊಂಡಿದ್ದು. ಅದ್ರ ತೆಳಗಿಂದ ಬಾಟಮ್ ಹೊಡೆದಿದ್ದಾರೆ. ನಿಮಗೆ ಕಾಣಿಸ್ತೈತಿ ವಿಡಿಯೋದಾಗ. ಬಾಟಮ್ ಹೊಡೆಂತಲೇ ಈಗ ಅವರ 25 ಎಕರೆ ಅವ್ರದ್ದು ದ್ರಾಕ್ಷಿ, ಅದರಾಗಿಂದ ಒಂದು 15 ಎಕರೆ ಅವರು ಈಗ ಹಳಿದು ಹಂಗಂಗೆ ಹಾಕೋತ ಹೋಗ್ತೈತೆ ಹಂಗಂಗೆ ರೀಕಟ್ ಹೊಡೆದು ತಯಾರು ಮಾಡ್ಕೊಂಡಿದ್ದಾರೆ. 15 ಎಕರೆ ಈಗ 4-5-2 ವರ್ಷ ಆಯ್ತು. ಈಗ ಅದರದ್ದು ರೀಕಟ್ ಮಾಡಿ ಚೆನ್ನಾಗಿ ಬೆಳೆನೂ ಬೆಳೆಸ್ತಾ ಇದ್ದಾರೆ. ಆದರೆ ಇದೊಂದು ಪ್ಲಾಟ್ದಲ್ಲಿ ಅವ್ರಿಗೆ ಇದು ಸಮಸ್ಯೆ ಬರ್ತಿತ್ತು. ಈ ಥರ ಎಲ್ಲಿ ಸುಡ್ತಾ ಇತ್ತು. ಬಾಟಮ್ ಹೊಡೆದ ನಂತರ ಮ್ಯಾಗ ಬಂದ ಮೇಲೆ ಈ ಥರ ಎಲ್ಲಿ ಸುಡೋದೊಂದು ಸಮಸ್ಯೆ ಅವ್ರಿಗೆ ಬಹಳಷ್ಟು ಕಾಡ್ತಾ ಇತ್ತು. ಆದರೆ ಈ ಥರ ಯಾಕೆ ಆಗ್ತಾಯಿದೆ ಅಂತ ನಮ್ಮದು ವಿಡಿಯೋ ನೋಡಿ ಯೂಟ್ಯೂಬ್ ಚಾನಲ್ದಾಗಿಂದ ನಂಬರ್ ತೊಗೊಂಡು ನಮ್ಮದು ಅವ್ರಿಗೆ ಕಾಲ್ ಮಾಡಿದ್ವು. ಒಂದು ತಿಂಗಳ ಹಿಂದಿಂದನೇ ಅವ್ರು ನನ್ನ ಸಂಪರ್ಕದಾಗಿದ್ದರು. ಆದರೆ ನನಗೆ ಬರೋದಾಗ್ತಿಲ್ಲಾಗಿತ್ತು. ಆದರೆ ನಾನು ಈ ಸಮಸ್ಯೆಯನ್ನು ನನಗೆ ಫೋಟೋ ಮತ್ತು ವಿಡಿಯೋ ಬಿಡಾತ್ಲೆ ನಾನು ನೋಡಿಕೊಂಡು ಇದು ಸಮಸ್ಯೆ ಇದ್ವು ಅಂದ್ರೆ ಇದಕ್ಕೆ ಅವರು ನೀರು ಸಪ್ಪದಾವು, ಸವಳ ನೀರು ಹತ್ತೀವಿ ನಾವು. TDS ನೀರಿಂದ ಹೆಚ್ಚೈತಿ. ಈಗ ನೀರು ಚೆಕ್ ಮಾಡ್ಸಕ್ಕೆ ಹೇಳಿದನ್ನು. ಆದ್ರೆ 2000 TDS ಮ್ಯಾಗನ ನೀರು ಇದ್ದಿರಬೇಕು, TDS ಇದ್ದಿರ್ಬೇಕು ನೀರಿಂದ. ಅಂದಾಗನ ಈ ಥರ ಗಿಡನೂ ಮೊದಲಿನ ಹಳೆ ಗಿಡನೂ ಉಲ್ಲಾಂಡಿ ಎಲ್ಲ ಒಣಗಿ ಹೋಗಿದ್ದು. ಮತ್ತು ಇದು ಕ್ಲೋರೈಡ್ದ ಟಾಕ್ಸಿಸಿಟಿ ಏನೈತಿ, ಎಲೆ ಮುಖಾಂತರ ಅದು ಕ್ಲೋರೈಡ್ ನಮಗೆ ಬರ್ತಾ ಇದೆ. ಅದಕ್ಕೆ ಈಗ ಅವ್ರಿಗೆ ಒಂದು ಹಳೆ ರೈತರು ಅವರು ನನಗಸ್ತೈತಿ ಒಂದು 94ರಿಂದ ಅವರು ದ್ರಾಕ್ಷಿ ಬೆಳೆಸ್ತಾ ಇರೋದು, ಬೇದಾನಿ ಮಾಡ್ತಾ ಇರೋದು. ಆದರೆ ಈ ಸಮಸ್ಯೆಯನ್ನು ಅವ್ರಿಗೆ ಯಾವಾಗೂ ಬಂದಿಲ್ಲಾಗಿತ್ತು. ಈ ಸಮಸ್ಯೆದಿಂದ ಬೇಜಾರಾಗಿ ಅವ್ರಿಗೆ ಕಾಲ್ ಮಾಡಿದಾಗ ನನಗೆ ಬರಾಕನಕ ಆಗಂಗಿಲ್ಲ, ಆದ್ರೆ ನಾ ಹೇಳ್ತಾನೆ ಆ ಥರ ಮಾಡ್ರಿ ಅನ್ನೋದ್ಲೆ ಅವರು ಆ್ಯಸಿಡ್ ಟ್ರೀಟ್ಮೆಂಟ್, ಸಲ್ಫ್ಯೂರಿಕ್ ಆ್ಯಸಿಡ್, ಫಾಸ್ಫರಿಕ್ ಆ್ಯಸಿಡ್, ಆದರೆ ಟ್ರೈಕೋಡರ್ಮಾ ಮತ್ತು ಬೆಲ್ಲ ಮತ್ತು ಹ್ಯೂಮಿಕ್ ಆ್ಯಸಿಡ್ ಈ ಥರ ನಾನು ಅವ್ರಿಗೆ ಹೇಳಿದ್ದೆ. ಆ ಥರ ಅವರು ಮಾಡಿದರು. ಈಗ ವಿಡಿಯೋದಾಗ ನೀವೇ ಹೇಳ್ರಿ ಅಂದ್ರೆ ನನಗೆ ಹೇಳೋಕ್ಕಾಗಲ್ರಿ, ನೀವೇ ಹೇಳಿಬಿಡಿ ಅಂತ ಅಂದರು. ಅದಕ್ಕೆ ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡ್ರಿ, ಈಗ ನಿಮ್ಗೆ ಕಾಣಿಸ್ತಾ ಇರಬೇಕು, ಅವರು ನಮಗೆ ಸಂಪರ್ಕ ಮಾಡಿದ್ದು 1 ತಿಂಗಳ ಹಿಂದೆ. ಇದಕ್ಕೆ ಟ್ರೀಟ್ಮೆಂಟ್ ಚಾಲೂ ಮಾಡಿದ್ದು ನಾವು ಒಂದು 20 ದಿವಸ ಆಯ್ತು. ಗೌಡ್ರಿ 20 ದಿವಸ ಆಯ್ತು. 20 ದಿವಸ ಆಯಿತು ಇದು ನಾವು ಟ್ರೀಟ್ಮೆಂಟ್ ಚಾಲೂ ಮಾಡಿದ್ದು. ಅವಾಗ ಉಲ್ಲಾಂಡೆ ತಯಾರಾಗತ್ತಿತ್ತು. ಈಗ ನೀವು ನೋಡ್ಬೋದು ಈ ವಿಡಿಯೋದಾಗ. ನಾ ಆ ಸೈಡ್ ಈಗ ಒಂದಿಟ್ಟು ಬಿಸಿಲು ಬರತ್ತೈತೆ, ಅಲ್ಲಿ ಸರಿಯಾಗಿ ಬರುವತ್ತು ವಿಡಿಯೋ ಈ ಸೈಡಿನಿಂದ ತೋರಿಸ್ತಾನೆ. ಈಗ ಇಲ್ಲಿ ಉಲ್ಲಾಂಡೆ ಇದು ಟೀ ತಯಾರಾಗೈತಿ. ಇಲ್ಲಿ ತನಕ ಎಲ್ಲಿ ಸುಟ್ಕೋತ ಬಂದಾವು. ಈ ಕಡೆನೂ ಇಲ್ಲಿ ತನಕ ಉಲ್ಲಾಂಡಿದ ಮ್ಯಾಗೂ ಎಲ್ಲಿ ಸುಟ್ಟಾವು. ಟ್ರೀಟ್ಮೆಂಟ್ ಚಾಲೂ ಮಾಡಿ 20 ದಿವಸ ಆಯ್ತು. ಇದೇನು ಹೊಸ ಚಿಗುರೇನು ಕಡ್ಡಿ ಏನು ಚಿಗತ್ ಬಂದೈತಿ, ಹೊಸ ಚಿಗುರೇನು ಚಿಗತ್ ಬಂದೈತಿ. ಇದ್ರ ಮ್ಯಾಗ ನಮ್ಗೆ ಕ್ಲೋರೈಡ್ದಿಂದ ಎಲ್ಲಿ ಸುಟ್ಟಿದ್ದು ಕಾಣಿಸ್ತಾ ಇಲ್ಲ. ಸರಿಯಾಗಿ ಮಾಡಿದ್ದ ಆ್ಯಸಿಡ್ ಟ್ರೀಟ್ಮೆಂಟ್ ಮತ್ತು ಅದರ ಜೊತೆ ಹ್ಯೂಮಿಕ್ ಆ್ಯಸಿಡ್ ಮತ್ತು ಬೆಲ್ಲ ಮತ್ತು ಟ್ರೈಕೋಡರ್ಮಾ ಈ ಸೈಡಿಂದ ನಾನು ನಿಮಗೆ ತೋರಿಸಿದ್ರೆ ನಿಮಗೆ ಸರಿಯಾಗಿ ಕಾಣಿಸ್ತೆ. ಇದು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮೊದಲು ಇವು ಎಲ್ಲ ಎಲ್ಲಿ ಟೀ ಮ್ಯಾಗಿನೂ ಉಲ್ಲಾಂಡಿ ಮ್ಯಾಗಿನೂ ಸುಟ್ಟಾವು. ಎಲ್ಲಿಂದ ನಾವು ಟ್ರೀಟ್ಮೆಂಟ್ ಚಾಲೂ ಮಾಡಿದೀವಿ ಈಗ ಒಂದು 20-25 ದಿವಸ ಆಯ್ಕೋತ ಬತ್ತು. ಇಲ್ಲಿಂದ ಮುಂದೆ ಒಂದೂ ಎಲೆ ಸುಟ್ಟಿಲ್ಲ, ಮ್ಯಾಗ್ ಚಿಕ್ತಿದ್ದೂ ಎಲೆ ಸುಟ್ಟಿಲ್ಲ. ಇವೆಲ್ಲ ಎಲೆ ಏನದಾವು ಅಗದಿ ಚೆನ್ನಾಗಿ ಚಿಕ್ಕದು ಬಂದಾವು. ಅದ್ರ ಮ್ಯಾಗ ಯಾವುದು ನಮ್ಮ ಸ್ಟ್ರೆಸ್ ಅನ್ನೋದು ಇಲ್ಲ. ಆದರೆ ಕ್ಲೋರೈಡ್ ಟಾಕ್ಸಿಸಿಟಿನೂ ಕಂಡು ಬರ್ತಾ ಇಲ್ಲ. ಇದಕ್ಕೆ ಯಾವುದು ಮತ್ತು ನಾ ಯಾವುದು ಸ್ಪ್ರೇನೂ ಹೇಳಿಲ್ಲ ಅವ್ರಿಗೆ. ಸ್ಪ್ರೇ ಅವ್ರಿಗೆ ಏನು ಮಾಡೋದೈತಿ ಅದನ್ನ ಅವ್ರು ಸ್ಪ್ರೇ ಅವ್ರದ್ದು ರೆಗ್ಯುಲರ್ ಮಾಡ್ಕೊಂಡು ಬಂದರು. ಬರೀ ಡ್ರಿಪ್ದ ಮುಖಾಂತರ ಏನು ಈ ಥರ ಮಾಡಬೇಕು ಅದನ್ನ ಅಷ್ಟೇ ನಾನು ಹೇಳಿದ್ದೆ. ಅಂದ್ರೆ ಎಲ್ಲ ಸ್ಪ್ರೇ ಮುಖಾಂತರ ನಾನು ಔಷಧದಿಂದನೇ ಮಾಡ್ತಾನು, ಸ್ಪ್ರೇ ಬಾರಿ ಔಷಧ ತೊಗೊಂಡು ಮಾಡ್ತಾನು ಅಂತ ಅಂದ್ರೆ ಅದು ಆಗಂಗಿಲ್ಲ. ಇದೇನೈತಿ, ನಾವು ವಾಟರ್ ಮ್ಯಾನೇಜ್ಮೆಂಟ್, ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಇದು ನಮ್ಮದು ಸರಿಯಾಗಿರಬೇಕು. ಅದೇ ಮುಖ್ಯ ಇದೆ. ನಾವೇನು ಮಾಡ್ತೀವಿ,
ಸ್ಪ್ರೇ ಮುಖಾಂತರ ಬಾರಿ ಬಾರಿ ಔಷಧ ಹೊಡಿದೆವು, ಬಾರಿ ಬಾರಿ ಟಾನಿಕ್ ಹೊಡಿದೆವು, ಇದಕ್ಕೆ ಹೆಚ್ಚು ನಾವು ಬೆಲೆ ಕೊಡ್ತೇವೆ. ಮತ್ತು ನೀರು ಮತ್ತು ಗೊಬ್ಬರ ಇದ್ರ ಕಡೆ ಒಂದಿಟ್ಟು ನಾವು ದುರ್ಲಕ್ಷ್ಯ ಮಾಡಿಬಿಡ್ತೇವೆ. ಅದರಿಂದ ನಮ್ಗೆ ಸಾಕಷ್ಟು ಪ್ರಾಬ್ಲಮನ್ನು ಆಕ್ಕಾವು. ಮತ್ತು ಬ್ಯಾಡಂತ ಗೊಬ್ಬರ ನಾವು ಹೆಚ್ಚಿಗೆ ಬಿಟ್ಕೋತ್ಕೊಂಡಿರ್ತೇವೆ. ಈಗ ಆ್ಯಸಿಡ್ ಟ್ರೀಟ್ಮೆಂಟ್ ಇದೇ ಪ್ಲಾಟಿಗೆ ನಾವು ಮಾಡೋಕೆ ಹಚ್ಚಿದ್ದು, ಭಾಳಷ್ಟು ನಾವು ಆ್ಯಸಿಡ್ ಹೆಚ್ಚಿಗೆ ಯೂಸ್ ಮಾಡೋಕೆ ಹತ್ತಂಗಿಲ್ಲ. ಆದ್ರೂ ಆ್ಯಸಿಡ್ ಯೂಸ್ ಮಾಡೋದೇನು ಕೆಟ್ಟಿಲ್ಲ. ಯೋಗ್ಯ ರೀತಿಯಿಂದ, ಯೋಗ್ಯ ಪದ್ಧತಿಯಲ್ಲೇ, ಯೋಗ್ಯ ಪ್ರಮಾಣದಲ್ಲಿ ಮತ್ತು ಯಾವ ಜಮೀನಿಗೆ ಯೂಸ್ ಮಾಡಬೇಕು, ಯಾವ ಜಮೀನಿಗೆ ಯೂಸ್ ಮಾಡಬಾರ್ದು, ಅಲ್ಲಿ ಒಂದುಟ್ಟು ನಾವು ಸರಿಯಾಗಿ ಅದ್ರದ್ದು ಯೂಸ್ ಮಾಡಿಕೊಂಡ್ರೆ ಹೆಂಗೆ ಬಿಡಬೇಕು, ಅದು ಆ್ಯಸಿಡ್ ಬಿಡೋದು ಮೆಥಡನ್ನು ಬೇರೆ ಬೇರೆ ಇದ್ದವು. ಆ ಥರ ಬಿಟ್ಕೊಂಡ್ರೆ ನಮಗೆ ಸರಿಯಾಗಿ ಆ್ಯಸಿಡ್ ಇದೇನು ಕೆಟ್ಟಿಲ್ಲ, ಚಲೋನ ಐತಿ. ಸಾಯಿಲ್ ರಿಕ್ಲೆಮಿನೇಷನ್ ಏನಂತೀವಿ ನಾವು, ನೀರಾಗಿಂದ ಕ್ಲೋರೈಡ್ಸ್ ನಿಮಗೆ ಹೆಚ್ಚಿತ್ತಂದ್ರೆ ಒಂದಿಟ್ಟು ಆ್ಯಸಿಡ್ ನಿಮಗೆ ಯೂಸ್ ಮಾಡಿದ್ದು ಯಾವಾಗಲೂ ಚಲೋ. ಆ್ಯಸಿಡ್ ನಂತರ ನಾವು ಟ್ರೈಕೋಡರ್ಮಾನು ಕೊಟ್ಟಿದ್ದೀವಿ, ಅದ್ರ ಜೊತೆ ಬೆಲ್ಲನೂ ಕೊಟ್ಟಿದ್ದೀವಿ. ಈಗ ಕೆಲವೊಂದು ರೈತರು ಇನ್ನು ಕಮೆಂಟ್ದಾಗ ಹೇಳ್ತಾರೆ, ನೀವು ಆ್ಯಸಿಡನ್ನು ಬಿಡಕ್ಕೆ ಹೇಳ್ರಿ, ಟ್ರೈಕೋಡರ್ಮಾನು ಬಿಡಕ್ಕೆ ಹೇಳ್ರಿ, ಅಲ್ಲಿ ಜೀವಾಣು ಉಳಿತಾವೇನ, ಸಾಯ್ತಾವೇನ, ಆ್ಯಸಿಡ್ ನೀವು ಬಿಡಕ್ಕೆ ಹಚ್ತೀರಿ, ಈ ಥರನೂ ನಿಮಗೆ ಸಮಸ್ಯೆ ಇರ್ಬೋದು. ಆದ್ರೆ ಅದಕ್ಕೆಲ್ಲ ಒಂದು ಮೆಥಡ್ ಐತಿ. ಆ ಪ್ರಕಾರ ಮಾಡ್ಕೋತ ಹೋಯ್ತಂದ್ರೆ ಆ ಥರ ವಾಟರ್ ಮ್ಯಾನೇಜ್ಮೆಂಟನ್ನು ಇರಬೇಕು. ಅಂದಾಗನ ಈ ಥರ ರಿಸಲ್ಟ್ ಬರ್ತೈತಿ. ಅವ್ರಿಗೆ ಈ ಪಡೆದಿಂದ ಏನೂ ಅಪೇಕ್ಷೆ, ಏನೂ ಹೋಪ್ ಉಳಿದಿಲ್ಲಾಗಿದ್ದು. ಈ ಕಡೆ ಬರೋದು ಅವ್ರ ಅಂತಾರು ನಾನು ಬಂದ್ ಮಾಡಿಬಿಟ್ಟಿದ್ದೆ, ಅಷ್ಟೇ ಎಲ್ಲಿ ಸುಟ್ಟಂಗೆ ಕಾಣಿಸ್ತಿದ್ದು. ಆದರೆ ಎಲ್ಲಿಂದ ನಾವು ಟ್ರೀಟ್ಮೆಂಟ್ ಚಾಲೂ ಮಾಡಿದ್ದೀವಿ ಅಲ್ಲಿಂದ ಹಿಡ್ಕೊಂಡು ಈ ಹಿಂದೆ ಎಲ್ಲಿ ಸುಟ್ಟಿದ್ದು ಕಾಣಿಸ್ತಾವು, ಅಲ್ಲಿಂದ ಮುಂದೆ ಸರಿಯಾಗಿ ಅದಾವು. ಅಂದರೆ ಎಲ್ಲ ನಾವು ಸ್ಪ್ರೇ ಮುಖಾಂತರನ ಮಾಡ್ತೀವಿ ಅಂದ್ರೆ ಅದೇನು ಸಾಧ್ಯ ಆಗಂಗಿಲ್ಲ. ಮೇನ್ ಏನು ಪಾರ್ಟ್ ಐತೆ ಅಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ಇದಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ಬಾರಿ ಬಾರಿ ಔಷಧಿಯಿಂದ ಏನೂ ಆಗಂಗಿಲ್ಲ. ಅದು ಉಪಯೋಗ, ಅದು ಚಲೋ ಅದಾವು, ಔಷಧಿನ ಕೆಟ್ಟದಾವು ಹಿಂಗೇನು ಅನ್ನಂಗಿಲ್ಲ. ಆದ್ರೆ ಇಲ್ಲೇನೈತಿ, ಈ ಪ್ರಾಬ್ಲಮ್ ಏನೈತಿ ಕ್ಲೋರೈಡ್ದ, ಇದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಇದೇ ಮುಖ್ಯ ಐತಿ. ನಮಸ್ಕಾರ.